ತುಂಗಭದ್ರಾ ಜಲಾಶಯದ ಚೈನ್ ಲಿಂಕ್ ಮುರಿದ ಪ್ರಕರಣದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜಲಾಶಯದಿಂದ ನದಿಗೆ 1.5 ಲಕ್ಷ ಕ್ಯೂಸೆಕ್ ನೀರನ್ನ ಇವತ್ತು ಬಿಡುಗಡೆ ಮಾಡಲಾಗುತ್ತಂತೆ. ಆದರೆ ಆಲ್ರೆಡಿ ನಿನ್ನೆ 1 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ. ಜಲಾಶಯದಿಂದ 12 ಟಿಎಂಸಿ ನೀರು ಬಿಡುಗಡೆಯಾಗಿದೆ. ಈವರೆಗೂ 12 ಟಿಎಂಸಿ ಹೊರ ಹೋಗಿರೋದ್ರಿಂದ 2.5 ಅಡಿಯಷ್ಟು ನೀರಿನ ಮಟ್ಟ ಕುಗ್ಗಿದೆ. ಆದರೆ ಅದು 20 ಅಡಿ ಆಳದವರೆಗೂ ಕೂಡ ನೀರು ಕಡಿಮೆ ಆಗಬೇಕು. ಇನ್ನು ಜಲಾಶಯದಿಂದ ಇನ್ನೂ 45ರಿಂದ 50 ಟಿಎಂಸಿ ನೀರು ಬಿಡಬೇಕಾಗಿದೆ. 105 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಸದ್ಯಕ್ಕೆ 93 ಟಿಎಂಸಿ ಇದೆ. ನಾಳೆ ನಡಿಬೇಕಾಗಿದ್ದ ಸಿಎಂ ಬಾಗಿನ ಅರ್ಪಣೆ ಕಾರ್ಯಕ್ರಮವೂ ಕೂಡ ರದ್ದಾಗಿದೆ. ಇನ್ನು ಈ ಡ್ಯಾಮ್ನ 19ನೇ ಕ್ರೆಸ್ಟ್ ಗೇಟ್ ಮುರಿದಾಗಿಂದಲೂ ಕೂಡ ನ್ಯೂಸ್ ಫಸ್ಟ್ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ನಮ್ಮ ಪ್ರತಿನಿಧಿಗಳು ಕೂಡ ಬೇರೆ ಬೇರೆ ಭಾಗದಿಂದ ನಮ್ಮನ್ನ ಸಂಪರ್ಕಿಸ್ತಾ ಇದ್ದಾರೆ. ಅಲ್ಲಿ ಆಗ್ತಾ ಇರುವಂತಹ ಅನಾಹುತದ ಬಗ್ಗೆ ಪ್ರತಿ ಕ್ಷಣದ ಅಪ್ಡೇಟ್ ನೀಡ್ತಾ ಇದ್ದಾರೆ. ನಾವು ಕೂಡ ಆ ಭಾಗದಲ್ಲಿರುವಂತಹ ಜನರನ್ನ ಅಲರ್ಟ್ ಮಾಡೋ ಕೆಲಸ ಮಾಡ್ತಿದ್ದೀವಿ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ಡ್ಯಾಮ್ನಿಂದಲೇ ನಮ್ಮ ಪ್ರತಿನಿಧಿ ಶಿವಾನಂದ್ ಜಾಯಿನ್ ಆಗಿದ್ದಾರೆ. ಶಿವಾನಂದ್, ಸದ್ಯದ ಪರಿಸ್ಥಿತಿ ಏನಿದೆ? ಇವಾಗ ಏನಾದರೂ ರಿಪೇರಿ ಮಾಡುವಂತಹ ಚಾನ್ಸಸ್ ಇದೆಯಾ? ಸಭಾ ಮುಖ್ಯವಾಗಿ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಮುರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ಅಧಿಕಾರಿಗಳು ಕಲೆ ಹಾಕುವಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು. ನಾನು ಇರುವಂಥದ್ದು ತುಂಗಭದ್ರಾ ಜಲಾಶಯದ ಏನು ಹಿಂಭಾಗದಲ್ಲಿ ಇರುವಂಥದ್ದು. ನೀವು ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಕಳೆದ 30 ಗಂಟೆಗಳಿಂದ ನಿರಂತರವಾಗಿ ಇಲ್ಲಿರ್ತಕ್ಕಂಥ ನೀರನ್ನು ನದಿಗೆ ಬಿಡುವಂಥ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡ್ತಿರುವಂಥದ್ದು. ಅಂದರೆ ಈವರೆಗೂ ಸುಮಾರು ಈಗಾಗಲೇ ಪ್ರಾಥಮಿಕ ಮಾಹಿತಿ ಪ್ರಕಾರ 12 ಟಿಎಂಸಿ ಅಷ್ಟು ನೀರನ್ನು ಈಗಾಗಲೇ ನದಿಗೆ ಹರಿಸಿದ್ದಾರೆ. ಹೀಗಾಗಿ ತುಂಗಭದ್ರಾ ನದಿಯ ಮಟ್ಟ ಈಗ 2.5 ಅಡಿ ಅಷ್ಟು ಈಗ ಕಡಿಮೆ ಆಗಿರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸುಮಾರು ಈ ಒಂದು ಡ್ಯಾಮ್ನಲ್ಲಿ 105 ಟಿಎಂಸಿ ಅಷ್ಟು ನೀರು ಸಂಗ್ರಹ ಆಗಿರುವಂಥದ್ದು. ಅಂದರೆ ಸುಮಾರು 20 ಅಡಿಯಷ್ಟು ಇದನ್ನ ನೀರನ್ನು ಕುಗ್ಗಿಸಬೇಕು. ಅಂದಾಗ ಮಾತ್ರ ಚೈನ್ ಲಿಂಕನ್ನು ರಿಪೇರಿ ಮಾಡೋಕೆ ಸಾಧ್ಯ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು ಅಧಿಕಾರಿಗಳು ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು. ಜೊತೆಗೆ ಈ ಒಂದು ನೀರನ್ನು ಹರಿಸಬೇಕಾದ್ರೆ ಕನಿಷ್ಠ 8ರಿಂದ 9 ದಿನಗಳು ಕೂಡ ಆಗುತ್ತೆ. ಯಾಕಂದ್ರೆ ಏಕಾಏಕಿ 60 ಟಿಎಂಸಿ ನೀರನ್ನು ಹೊರಬಿಟ್ಟು ಸಂದರ್ಭದಲ್ಲಿ ನದಿ ಪಾತ್ರದ ಜನರಿಗೂ ಕೂಡ ಸಾಕಷ್ಟು ಒಂದು ತೊಂದರೆ ಆಗುತ್ತೆ. ಯಾಕಂದ್ರೆ ಅಕ್ಕಪಕ್ಕದ ಜಮೀನುಗಳು ನುಗ್ಗೋದಾಗಿರ್ಬೋದು, ಮತ್ತೆ ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಗ್ರಾಮಗಳಿಗೂ ಏನು ಪ್ರವಾಹ ಭೀತಿ ಎದುರಾಗುತ್ತೆ. ಹೀಗಾಗಿ ಹಂತ ಹಂತವಾಗಿ ನದಿಯ ನೀರಿನ ಅಂದ್ರೆ ನದಿಗೆ ನೀರನ್ನ ಹೆಚ್ಚು ಹರಿಸುವಂತ ಒಂದು ಕೆಲಸವನ್ನ ಟಿಬಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಅಂದ್ರೆ ನಿನ್ನೆವರೆಗೂ 1 ಲಕ್ಷ ಕ್ಯೂಸೆಸ್ನಷ್ಟು ನೀರನ್ನ ಹೊರಬಿಟ್ರೆ ಇವತ್ತು 1.5 ಲಕ್ಷ ಕ್ಯೂಸೆಸ್ನಷ್ಟು ನೀರನ್ನ ನದಿಗೆ ಹರಿಸಲು ಈಗಾಗಲೇ ಅಧಿಕಾರಿಗಳು ಕೂಡ ಚಿಂತನೆಯನ್ನ ಮಾಡಿರುವಂತದ್ದು. ಈಗ ಹೇಳಿ 60 ಟಿಎಂಸಿ ಏಕೈಕಿ ಅನಾವಶ್ಯವಾಗಿ ನೀರು ನದಿಗೆ ಹೋಗ್ತಾ ಇರುವಂತ ಒಂದು ನಿಟ್ಟಿನಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಆಕ್ರೋಶದ ಮಾತುಗಳು ಕೂಡ ಇರುವಂತದ್ದು. ಯಾಕಂತ ಹೇಳಿದ್ರೆ 2 ತಿಂಗಳ ಕಳೆದ್ರೆ ಅದರಲ್ಲೂ ಕೂಡ ಕಾಲುವೆ ಆಶ್ರಿತ ಬೆಳೆಗಳಿಗೆ ಸಾಕಷ್ಟು ಅನಾನುಕೂಲ ಆಗುತ್ತೆ. ಯಾಕಂದ್ರೆ ಅತಿ ಹೆಚ್ಚು ಅಂದ್ರೆ ಬಳ್ಳಾರಿ ಮತ್ತೆ ವಿಜಯನಗರ ವ್ಯಾಪ್ತದಲ್ಲಿ ಈ ಬಾರಿ 70,000 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆಯನ್ನ ಬೆಳೆದಿರುವಂತದ್ದು. ಅದರಲ್ಲೂ ಕೂಡ 65,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ಬೆಳೆಯನ್ನು ಕೂಡ ಬೆಳೆದಿರುವಂತದ್ದು. ಹೀಗಾಗಿ ಕಾಲುವೆಗಳಿಗೆ ನೀರು ಹರಿಸಿದಾಗ ಮಾತ್ರ ಅವು ಬೆಳೆಗಳು ಸಂಪೂರ್ಣವಾಗಿ ಬರೋಕೆ ಸಾಧ್ಯ ಆಗುತ್ತೆ. ಈಗ ಇರುವಂತ ನೀರನ್ನ ನದಿಗೆ ಫೋಲ್ ಮಾಡೋದ್ರ ಪರಿಣಾಮವಾಗಿ ಮುಂಬರುವ 2 ತಿಂಗಳಲ್ಲಿ ಸಾಕಷ್ಟು ಕುಡಿಯುವ ನೀರಿಗೂ ಕೂಡ ತಾತ್ಪರ್ಯ ಎದುರಾಗುತ್ತೆ. ಇನ್ನೊಂದು ಕಡೆ ಹಂತ ಹಂತವಾಗಿ ನೀರನ್ನ ಹೊರಬಿಟ್ಟಂತ ಸಂದರ್ಭದಲ್ಲಿ 20 ಅಡಿಗೆ ನೀರು ಹೆಚ್ಚು ಏನು ಕುಗ್ಗಿದಂತ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿಯಾದಂತ ಸಮಸ್ಯೆಯನ್ನ ಎದುರಿಸುತ್ತೆ. ಒಟ್ಟಾರೆಯಾಗಿ ತುಂಗಭದ್ರಾ ಜಲಾಶಯದಲ್ಲಿ ಇರ್ತಕ್ಕಂಥ ನೀರನ್ನ ಅಧಿಕಾರಿಗಳು ಹಂತ ಹಂತವಾಗಿ ಬಿಡುವ ಮೂಲಕ ಈಗಾಗಲೇ 12 ಟಿಎಂಸಿಗೂ ಕೂಡ ಹೆಚ್ಚು ನೀರನ್ನ ನದಿಗೆ ಬಿಟ್ಟಿರುವಂಥದ್ದು. ಸಂಜೆ ವೇಳೆಗೆ ಇದು 15ಕ್ಕೂ ಹೆಚ್ಚು ಟಿಎಂಸಿ ನೀರು ನದಿಗೆ ಪೋಲಾಗ್ತಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಗೇಟ್ನ ರಿಪೇರಿ ಮಾಡಬೇಕಾದ್ರೆ ಇನ್ನೂ 10ರಿಂದ 12 ದಿನಗಳು ಕಾಲ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಸಭಾ, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.